ಸ್ನೇಹಿತರೆ, ನಾವು ಮೇಲ್ಕೋಟೆಯಿಂದ ಶ್ರೀರಂಗಪಟ್ಟಣ ಹೋಗುವಾಗ ದಾರಿಯಲ್ಲಿ ಒಂದು ಕೆರೆ ಸಿಕ್ಕಿದೆ. ತುಂಬ ದೊಡ್ಡದಾಗಿರೋ ಕೆರೆ, ಯಾವ ಕೆರೆ ಅಂತೇಳಿ ಗೊತ್ತಿಲ್ಲ, ಬಟ್ ಸೂಪರ್ಬ್ ಇದೆ ಕೆರೆ ಮಾತ್ರ. ಇಲ್ಲಿ ಕೆರೆ ಪಕ್ಕ ಒಂದು ಬೆಟ್ಟ ಕೂಡ ಇದೆ, ಅದು ಕೂಡ ಸೂಪರ್ಬ್ ಆಗಿದೆ. ತುಂಬ ಒಳ್ಳೆಯ ಲೊಕೇಶನ್. ನೀವಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ಫೋಟೋಸ್ ಏನಾದ್ರು ಇದ್ದರೆ ಫೋಟೋಸ್ ತಗೊಂಡ್ಬಿಟ್ಟು ಆಮೇಲೆ ಮತ್ತೆ ಮುಂದೆ ಹೋಗ್ಬೋದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮೈಸೂರು ಹತ್ರ ಇರುವ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಮೈಸೂರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಪ್ಲೇಸು. ಇದು ಒಂದು ಐತಿಹಾಸಿಕ ನಗರ, ತುಂಬ ಐತಿಹಾಸಿಕ ಜಾಗಗಳಿದ್ದಾವೆ ಇಲ್ಲಿ. ಈಗ ಫಸ್ಟ್ ನಾವು ಟಿಪ್ಪು ಸಮರ್ ಪ್ಯಾಲೇಸಿಗೆ ಬಂದಿದ್ದೀವಿ. ಈ ಜಾಗಕ್ಕೆ ದರಿಯಾ ದೌಲತ್ ಅಂತ ಕೂಡ ಹೇಳ್ತಾರೆ, ಆ್ಯಂಡ್ ಟಿಪ್ಪು ಮ್ಯೂಸಿಯಂ ಅಂದರೂ ಕೂಡ ಇದೇನೆ. ಆ್ಯಂಡ್ ಇಲ್ಲಿ ನಾವು ಎಂಟ್ರಿ ಆಗಬೇಕಂದ್ರೆ ಟಿಕೆಟ್ ತೊಗೊಂಡು ಹೊರಗೆ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ ಇವಾಗ. ಮೋಸ್ಟ್ಲಿ ಇಲ್ಲಿ ಕರಪ್ಷನ್ ಆ ಥರ ಎಲ್ಲ ತಡೆಯೋಕ್ಕೆ ಏನೋ ಮಾಡಿರಬೇಕು. ಸೊ ಓನ್ಲಿ ಆನ್ಲೈನ್ ಟಿಕೆಟ್ ತೊಗೊಂಡು ಹೋಗ್ಬೋದು ನೀವು ಒಳಗಡೆ. ಅಲ್ಲಿ ಬೋರ್ಡಲ್ಲಿ ನಿಮಗೆ QR ಕೋಡ್ ಹಾಕಿರ್ತಾರೆ, ಅದನ್ನ ನೀವು ಗೂಗಲ್ ಲೆನ್ಸ್ನಲ್ಲಿ ಸ್ಕ್ಯಾನ್ ಮಾಡಿ ಅದ್ರ ಥ್ರೂ ಪೇ ಮಾಡಿ ಹೋಗಬೇಕು. ಬಟ್ ಪೇ ಮಾಡೋದು ಒಂದು ಸ್ವಲ್ಪ ಕಷ್ಟ ಇದೆ, ಕನ್ಫ್ಯೂಸಿಂಗ್ ಇದೆ. ಇಲ್ಲಿ ಸೆಕ್ಯೂರಿಟಿ ಹೆಲ್ಪ್ ತೊಗೊಂಡು ನೀವು ಪೇ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಟೂ ಟಿಕೆಟ್ಸ್ ಅದು ತಗೊಳ್ಳಿ, ಎಲ್ಲಿ ಬಿಡಿ ಕಂಟ್ರೋಲ್. ಸೊ ಸ್ನೇಹಿತರೆ, ನಾವು ಇವಾಗ ಟಿಪ್ಪು ಪ್ಯಾಲೇಸ್ನ ಎಂಟರ್ ಆಗ್ತಾ ಇದ್ದೀವಿ. ಸುತ್ತಮುತ್ತ ಗ್ರೀನರಿ ಚೆನ್ನಾಗಿ ಬೆಳೆಸಿದ್ದಾರೆ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಟಿಪ್ಪು ಬಳಸಿರುವ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರಂತೆ. ಸೊ ಹಾಗಾಗಿ ಇದನ್ನು ಟಿಪ್ಪು ಮ್ಯೂಸಿಯಂ ಅಂತೇಳಿ ಕರೀತಾರೆ. ಆ್ಯಂಡ್ ಈ ಜಾಗಕ್ಕೆ ದರಿಯಾ ದೌಲತ್ ಬಾಗ್ ಅಂತ ಕೂಡ ಕರೀತಾರೆ. ಈ ದರಿಯಾ ದೌಲತ್ ಬಾಗ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ, ನೀವು ಇದನ್ನು ಪಾಸ್ ಮಾಡಿಬಿಟ್ಟು ನೋಡ್ಕೊಬೋದು. ಮುಂದೆ ಈ ಥರ ಪಿರಂಗಿಗಳೆಲ್ಲ ಇಟ್ಬಿಟ್ಟಿದ್ದಾರೆ, ನೋಡ್ಬೋದು. ಅವಾಗ ಯುದ್ಧದಲ್ಲೆಲ್ಲ ಈ ಥರ ಪಿರಂಗಿಗಳನ್ನ ಬಳಸ್ತಾ ಇದ್ರು. ಮುಂದೆ ಈ ಥರದ ಪಿರಂಗಿಗಳು ಮತ್ತು ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರೆ. ಈ ಕಲ್ಲನ್ನೆಲ್ಲ ಅವಾಗ ಎತ್ತೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಇವಾಗೆಲ್ಲ ವೆಯ್ಟ್ ಲಿಫ್ಟಿಂಗಿಗೆ ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತಾರೆ. ಆವಾಗ ಈ ಥರ ಕಲ್ಲುಗಳನ್ನೇ ವೆಯ್ಟ್ ಲಿಫ್ಟಿಂಗಿಗೆ ಯೂಸ್ ಮಾಡ್ತಾಯಿದ್ರು. ಶಾರ್ಟ್ ಗನ್
ಶ್ರೀರಂಗಪಟ್ಟಣದ ಇನ್ನೊಂದು ಪ್ರೇಕ್ಷಣೀಯ ಸ್ಥಳವಾದ ಶಾಹಿ ಈ ಗುಂಬಜ್ ಈ ಶಾಹಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಶ್ರೀರಂಗಪಟ್ಟಣದ ಇನ್ನೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುವ ಗುಂಬಜ್ ಈ ಶಾಹಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಕೂಡ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿದ್ದು ಅನಿಸುತ್ತೆ. ಒಂಥರ ಗುಂಬಸ್ ಥರ ಇದೆ, ಚೆನ್ನಾಗಿದೆ ಪ್ಲೇಸ್ ಇದು ನೋಡಿ. ನಾವು ಗುಂಬಜ್ ಈ ಶಾಹಿಯನ್ನು ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಟಾಯ್ಲೆಟ್ ಫೆಸಿಲಿಟಿ ಇದೆ ಆ್ಯಂಡ್ ಇಲ್ಲಿ ಟಿಪ್ಪು ಸಮರ್ ಪ್ಯಾಲೇಸ್ ಮುಂದೆ ಈ ಥರ ಹಾಗೆ ವಿಶಾಲವಾದ ಜಾಗ ಕೂಡ ಇದೆ. ಅಕ್ಕಪಕ್ಕ ಗಾರ್ಡನ್ ಟೈಪ್ ಮಾಡಿದ್ದಾರೆ, ಗ್ರೀನರಿ ಆ್ಯಂಡ್ ಮಧ್ಯದಲ್ಲಿ ಈ ಗುಂಬಜ್ ಇದೆ. ಸೊ ಸ್ನೇಹಿತರೆ, ನಾವು ಗುಂಬಜ್ ಮುಂದೆ ಇದ್ದೀವಿ. ಇದು ಆ್ಯಕ್ಚುಲಿ ಟಿಪ್ಪು ಸಮಾಧಿ ಇಲ್ಲಿರೋದು ಆ್ಯಂಡ್ ಟಿಪ್ಪುದು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಸಮಾಧಿ ಇಲ್ಲೇ ಮಾಡಲಾಗಿದೆ ಅಂತಲೇ ಹೇಳ್ತಾರೆ. ನೀವು ಇಲ್ಲಿ ನೋಡಿದ್ರೆ ಸಮಾಧಿಗಳು ಕಾಣುತ್ತೆ, ಗುಂಬಜ್ ಮುಂದೆನೇ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಮಾಧಿಗಳು. ಕೆಲವು ಸಮಾಧಿಗಳಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಾರೆ. ಇದು ಟಿಪ್ಪುವಿನ ವೈಫ್ ಸಮಾಧಿ ಒಂದು ಆ್ಯಂಡ್ ಟಿಪ್ಪುವಿನ ಮಗನ ಸಮಾಧಿ ಆ್ಯಂಡ್ ಉಳಿದಿದ್ದೆಲ್ಲ ಬೇರೆ ಅವರ ಫ್ಯಾಮಿಲಿ ಮೆಂಬರ್ಸ್ದ ಸಮಾಧಿಗಳಿದ್ದಾವೆ. ಆ್ಯಂಡ್ ಈ ಗುಂಬಜ್ ಸುತ್ತ ಕೂಡ ತುಂಬ ಜಾಗ ಇದೆ. ಓಕೆ, ಟಿಪ್ಪು ಸಮಾಧಿ ಒಳಗಿದೆ. ಈ ಗುಂಬಜ್ ಪಕ್ಕದಲ್ಲಿ ಈ ಥರದೊಂದು ಕೊಳ ಇದೆ ಆ್ಯಂಡ್ ಇಲ್ಲಿ ನೋಡಿ ಗ್ರೀನ್ರಿ ಎಷ್ಟು ಚೆನ್ನಾಗಿದೆ. ಸೊ ಸ್ನೇಹಿತರೆ, ಈ ಗುಂಬಜ್ ಒಳಗೆ ಹೈದರ್ ಅಲಿ ಮತ್ತು ಅವನ ಹೆಂಡತಿ ಮತ್ತು ಟಿಪ್ಪು ಸುಲ್ತಾನ್ದು ಗೋರಿಗಳಿದ್ದಾವೆ. ಟಿಪ್ಪು ಸುಲ್ತಾನ್ ತಂದೆ ತಾಯಿ ಮತ್ತು ಟಿಪ್ಪು ಸುಲ್ತಾನ್ ಗೋರಿಗಳಿದ್ದಾವೆ. ಆ್ಯಂಡ್ ಟಿಪ್ಪು ಸುಲ್ತಾನ್ ಗೋರಿಗೆ ನೀವು ನೋಡ್ತಾ ಇರೋಂಗೆ ಟೈಗರ್ದು ಸ್ಕಿನ್ ಬರುತ್ತಲ್ಲ, ಆ ಥರದ್ದು ಕ್ಲಾತಲ್ಲಿ ಹೊದಿಸಿದ್ದಾರೆ. ಆ್ಯಂಡ್ 3 ಗೋರಿಗಳು ಒಳಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಲ್ಲಿನ ಬ್ರಿಡ್ಜು. ಆವಾಗಿನ ಕಾಲದಲ್ಲೇ ಕಟ್ಟಿರುವಂಥ ಕಲ್ಲಿನ ಬ್ರಿಡ್ಜ್ ಇದು. ಶ್ರೀರಂಗಪಟ್ಟಣ ಸೇತುವೆ ಮೇಲೆ ನಿಂತ್ಕೊಂಡ್ರೆ
ನಮಗೆ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ಮೇಲೆ ಕೂಡ ವೆಹಿಕಲ್ಗಳು ಹೋಗ್ತವೆ. ಅಷ್ಟು ಚೆನ್ನಾಗಿದೆ ಆ ಬ್ರಿಡ್ಜು. ಆವಾಗಿನ ಕಾಲದಲ್ಲೇ ಇಷ್ಟು ದೊಡ್ಡದಾಗಿರೋ ಬ್ರಿಡ್ಜ್ ಕಟ್ಟಿದ್ದಾರೆ ಅಂದರೆ ಎಷ್ಟು ಸ್ಕಿಲ್ಡ್ ಇದ್ರು ಅವಾಗಿನ ಜನ ಅಂತೇಳಿ ಯೋಚನೆ ಮಾಡಿ. ಸೊ ಸ್ನೇಹಿತರೆ, ಇಲ್ಲೇ ನೋಡ್ತಾ ಇದ್ದೀರಾ, ಇದು ಜಾಮಿಯಾ ಮಸ್ಜಿದ್, ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸ್ಜಿದ್. ಆವಾಗಿನ ಕಾಲದಲ್ಲಿ ಟಿಪ್ಪು ಕಾಲದಲ್ಲಿ ಕಟ್ಟಿರುವ ಮಸೀದಿ ಅನಿಸುತ್ತೆ ಇದು. ಸೊ ಗೊತ್ತಾಗುತ್ತೆ ಆರ್ಕಿಟೆಕ್ಚರ್ ಎಲ್ಲ. ಸೊ ಸ್ನೇಹಿತರೆ, ನಾವೀಗ ಶ್ರೀರಂಗಪಟ್ಟಣದಲ್ಲಿರುವ ಕಾವೇರಿಯ ಸ್ನಾನಘಟ್ಟ ಅನ್ನುವ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನದಿ ನೀರಿನ ಫ್ಲೋ ಹೆಂಗಿದೆ ಅಂತೇಳಿ ನೋಡಿ, ಎಷ್ಟು ಫೋರ್ಸಲ್ಲಿ ಹರಿತಾ ಇದೆ ಅಂತೇಳಿ. ಕಾವೇರಿಯ ಸ್ನಾನಘಟ್ಟದ ಜಾಗದಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ತುಂಬ ಹಳೆ ಕಾಲದ ಬ್ರಿಡ್ಜ್, ನೋಡಿದ್ರೆ ಗೊತ್ತಾಗುತ್ತೆ. ಆ ಹಳೆ ಕಾಲದ ಬ್ರಿಡ್ಜಲ್ಲೂ ಕೂಡ ಆ ಕಡೆ ಈ ಕಡೆ ಸ್ಟೀಲ್ ಸ್ಟ್ರಕ್ಚರ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ನದಿ ತುಂಬ ಅಗಲವಾಗಿ ಹರಿತಾ ಇದೆ ಇಲ್ಲಿ ಕಾವೇರಿ. ನಾವು ಶ್ರೀರಂಗಪಟ್ಟಣದಲ್ಲಿರುವ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಕಾವೇರಿ ಸ್ನಾನಘಟ್ಟ ಅಥವಾ ಶ್ರೀರಂಗಪಟ್ಟಣ ಘಾಟ್ ಅನ್ನುವ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಈ ಪ್ಲೇಸು ಕೂಡ ಏನಿಲ್ಲ, ಕಾವೇರಿ ನದಿಯ ದಂಡೆ ಅಷ್ಟೇ. ಮೋಸ್ಟ್ಲಿ ಇಲ್ಲಿ ಸಮ್ಮರಲ್ಲಿ ಬಂದರೆ ಇಲ್ಲಿ ಸ್ನಾನ ಮಾಡ್ಬೋದು ಅನಿಸುತ್ತೆ. ಸೊ ಹಂಗಾಗಿ ಸ್ನಾನಘಟ್ಟ ಅಂತೇಳಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ಸ್ ಕೂಡ ಇದೆ ನಿಮಗೆ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಕೂಡ ಕಾಣಿಸ್ತಿದೆ, ತುಂಬ ಹಳೆ ಕಾಲದ ಬ್ರಿಡ್ಜ್ ಅದು. ಆ್ಯಂಡ್ ಇವಾಗ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಮಳೆಗಾಲ ಆಗೋದ್ರಿಂದ ನೀರು ಫುಲ್ ಆಗಿಬಿಟ್ಟಿದೆ. ಆ್ಯಂಡ್ ಫ್ಲೋ ತುಂಬ ಇದೆ. ಹೆಚ್ಚು ಕಡಿಮೆ ಯಾವ ಲೆವೆಲ್ ನೀರು ಫ್ಲೋಸಲ್ಲಿ ಹೋಗ್ತಿದೆ ಅಂತೇಳಿ ಅಂದರೆ ಕಾಲಿಟ್ಬಿಟ್ರೆ ಹೇಳ್ಕೊಂಡು ಹೋಗ್ತಿರುತ್ತೆ, ಅಷ್ಟು ಫ್ಲೋಸ್ ಇದೆ ನೀರು. ಸೊ ಹಾಗಾಗಿ ಇವಾಗ ಸ್ನಾನ ಮಾಡೋಕ್ಕಾಗಲ್ಲ. ಬಟ್ ನೀರು ಹರಿಯೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸ್ನೇಹಿತರೆ, ನಾವು ಥಾಮಸ್ ಇನ್ಮಾನ್ಸ್ ಕಾರಾಗೃಹ ಇಲ್ಲಿಗೆ ಬಂದಿದ್ದೀವಿ. ಇದು ಕೂಡ ಶ್ರೀರಂಗಪಟ್ಟಣದಲ್ಲಿರುವ ಒಂದು ಸ್ಥಳ. ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ಟಿಪ್ಪುಸ್ ಫೋರ್ಟು, ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಫೋರ್ಟ್. ಬಟ್ ಇಲ್ಲಿ ನಾವು ಬರೋದು ಲೇಟ್ ಆಗಿರೋದ್ರಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ್ಯಂಡ್ ಈ ಫೋರ್ಟ್ ಕೂಡ ಅದ್ರ ಮೇಲೆಲ್ಲ ಮರ ಗಿರ ಎಲ್ಲ ಬೆಳೆದ್ಕೊಂಬಿಟ್ಟಿದೆ. ಸೊ ಒಳಗಡೆ ಹೋಗೋಕ್ಕಾಗಿಲ್ಲ. ಇಲ್ಲೊಂದು ಗಣಪತಿ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಇಲ್ಲೇನು ಗೋಡೆ ಕಾಣ್ತಾ ಇದೆಯಲ್ಲ, ಇದು ಕೋಟೆಯ ಗೋಡೆ ನೋಡಿ. ಇದು ಫೋರ್ಟ್. ಇದು ಅಲ್ಲ ದೂರದಲ್ಲಿ ಕಾಣ್ತಿದೆ ನೋಡಿ ಗೋಡೆ, ಅದು ಕೂಡ ಕೋಟೆಯ ಗೋಡೆ. ಸೊ ಆಲ್ಮೋಸ್ಟ್ ಈ ಕೋಟೆ ಮರಗಳೆಲ್ಲ ಬೆಳೆದುಕೊಂಡು ಒಂದು ಸ್ವಲ್ಪ ಡೆಮಾಲಿಷ್ ಆಗಿರೋ ರೀತಿ ಆಗಿದೆ. ನಾವೀಗ ಕೋಟೆ ಪಕ್ಕದಲ್ಲಿದ್ದೀವಿ. ಕೋಟೆ ಗೋಡೆಗಳನ್ನಷ್ಟೇ ಈ ಥರ ನೋಡ್ಬೋದು.